ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ವ್ಯಂಜನಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಾಕ್ಷರಗಳಲ್ಲಿ 34 ಅಕ್ಷರಗಳಿವೆ. ವ್ಯಂಜನಾಕ್ಷರಗಳು 34 ಅಕ್ಷರಗಳಿವೆ. ಕಾದಿಂದ ಳಾದವರೆಗೆ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳನ್ನಾಗಿ ಮಾಡ್ತೇವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ categorical consonants and types of categorical consonants only. Vyanjanaksharas having 2 types, categorical consonants and non-categorical consonants. Today we'll discuss about categorical consonants and types of categorical consonants only. ವರ್ಗೀಯ ವ್ಯಂಜನದಲ್ಲಿ 3 ವಿಧಗಳಿವೆ. ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ? 3 ವಿಧಗಳಿವೆ. ಯಾವುದೆಲ್ಲ? ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕಗಳು. ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕಗಳು. 3 types of categorical consonants. First one is ಅಲ್ಪಪ್ರಾಣ, second one is ಮಹಾಪ್ರಾಣ, third one is ಅನುನಾಸಿಕಗಳು. ಅಲ್ಪಪ್ರಾಣ ಅಂದರೆ ಸುಲಭವಾಗಿ ನಾವು ಉಚ್ಚಾರಣೆ ಮಾಡುವಂಥದ್ದನ್ನು ನಾವು ಅಲ್ಪಪ್ರಾಣ ಅಂತ ಹೇಳ್ತೇವೆ. ಸ್ವಲ್ಪ ಉಸಿರನ್ನು ತಗೊಂಡು ಸುಲಭವಾಗಿ ಹೇಳುವುದಾದರೆ ಸ್ವಲ್ಪ ಉಸಿರಾಟದ ಮೂಲಕ ನಾವು ಅದನ್ನು ಉಚ್ಚಾರಣೆ ಮಾಡ್ಬೋದು. ಅಲ್ಪಪ್ರಾಣ ಮೀನ್ಸ್ ಕಾನ್ಸೋನೆಂಟ್ಸ್ ಪ್ರೊನೌನ್ಸ್ಡ್ ಇನ್ ಶಾರ್ಟ್ ಬ್ರೆತ್. ಅಲ್ಪಪ್ರಾಣ ಮೀನ್ಸ್ ಕಾನ್ಸೋನೆಂಟ್ಸ್ ಪ್ರೊನೌನ್ಸ್ಡ್ ಇನ್ ಶಾರ್ಟ್ ಬ್ರೆತ್. ಯಾವುದೆಲ್ಲ ಅಲ್ಪಪ್ರಾಣಗಳು? ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ ವರ್ಗಗಳು. ಅಲ್ಪಪ್ರಾಣ ಮೀನ್ಸ್ ಕಾನ್ಸೋನೆಂಟ್ಸ್ ಪ್ರೊನೌನ್ಸ್ಡ್ ಇನ್ ಶಾರ್ಟ್ ಬ್ರೆತ್. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಎರಡನೇದು ಮಹಾಪ್ರಾಣ. ಕಾನ್ಸೋನೆಂಟ್ಸ್ ಪ್ರೊನೌನ್ಸ್ಡ್ ಇನ್ ಲಾಂಗ್ ಬ್ರೆತ್. ಸ್ವಲ್ಪ ನಾವು ಗಟ್ಟಿಯಾಗಿ ಪ್ರೊನೌನ್ಸ್ ಮಾಡಬೇಕು, ಉಸಿರಾಟ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದಕ್ಕೆ. ಹಾಗಾದ ಕಾರಣ ಇದನ್ನು ಮಹಾಪ್ರಾಣ ಅಂತೇವೆ. ಮಹಾಪ್ರಾಣ ಮೀನ್ಸ್ ಕಾನ್ಸೋನೆಂಟ್ಸ್ ಪ್ರೊನೌನ್ಸ್ಡ್ ಇನ್ ಲಾಂಗ್ ಬ್ರೆತ್. ಯಾವುದೆಲ್ಲ? ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಮಹಾಪ್ರಾಣಗಳು ಕಾನ್ಸೋನೆಂಟ್ಸ್ ಪ್ರೊನೌನ್ಸ್ಡ್ ಇನ್ ಲಾಂಗ್ ಬ್ರೆತ್. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಎರಡಾಯಿತು. ಯಾವುದೆಲ್ಲ? ಅಲ್ಪಪ್ರಾಣ ಆಯಿತು, ಮಹಾಪ್ರಾಣ ಆಯಿತು. ಮೂರನೆಯದು ಅನುನಾಸಿಕಗಳು. ಮೂಗಿನ ಮೂಲಕ, ನಾಸಿಕ ಅಂದರೆ ಮೂಗು, ನಾವು ಮೂಗಿನ ಮೂಲಕ ಪ್ರೊನೌನ್ಸಿಯೇಷನ್ ಮಾಡುವುದನ್ನು ಅನುನಾಸಿಕಗಳು ಅಂತ ಕರಿತೇವೆ. ಅನುನಾಸಿಕಗಳು ಮೀನ್ಸ್ ಪ್ರೊನೌನ್ಸಿಯೇಷನ್ ಥ್ರೂ ದ ನೋಸ್. ಪ್ರೊನೌನ್ಸಿಯೇಷನ್ ಥ್ರೂ ದ ನೋಸ್, ಮೂಗಿನ ಮೂಲಕ ಪ್ರೊನೌನ್ಸಿಯೇಷನ್ ಮಾಡುವುದನ್ನು ಅನುನಾಸಿಕಗಳು ಅಂತ ಕರಿತೇವೆ. ಇದರಲ್ಲಿ 5 ಅಕ್ಷರಗಳಿವೆ. ಞ, ಞ, ಣ, ನ, ಮ. ಯಾವುದೆಲ್ಲ? ಞ, ಞ, ಣ, ನ, ಮ. ಅನುನಾಸಿಕಗಳು ಪ್ರೊನೌನ್ಸಿಯೇಷನ್ ಥ್ರೂ ದ ನೋಸ್, ಮೂಗಿನ ಮೂಲಕ ಪ್ರೊನೌನ್ಸಿಯೇಷನ್ ಮಾಡುವುದನ್ನು ನಾವು ಅನುನಾಸಿಕಗಳು ಅಂತ ಕರಿತೇವೆ. ನಾಸಿಕ ಅಂದರೆ ನೋಸ್, ಮೂಗು. ಯಾವುದೆಲ್ಲ? ಞ, ಞ, ಣ, ನ, ಮ. ಪುನಃ ಹೇಳ್ತೇನೆ, ನೋಡಿಕೊಳ್ಳಿ. ವ್ಯಂಜನಾಕ್ಷರಗಳು 34 ಕ್ಯಾರೆಕ್ಟರ್ಸ್. ಕಾಟಿಲ್ ಳ. ವ್ಯಂಜನಾಕ್ಷರ ಹ್ಯಾವಿಂಗ್ 2 categories, categorical consonants and non-categorical consonants. ವರ್ಗೀಯ ವ್ಯಂಜನ and ಅವರ್ಗೀಯ ವ್ಯಂಜನ. ನಾವು categorical consonants total 25 characters including. These 25 characters again categorized by 3 category. What are they? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ
total 10 characters, Mahaprana total 10 characters, Anunasika total 5 characters. So total 25 characters for categorical consonants. How to write the categorical consonants we'll discuss in the next part of the video. ಕೆಟಗಾರಿಕಲ್ ಕಾನ್ಸೋನೆಂಟ್ಸ್ ವರ್ಗೀಯ ವ್ಯಂಜನಗಳನ್ನು ಬರೆಯುವುದು, ಅದರ ವಿಧಗಳನ್ನು ಬರೆಯುವುದು ಹೇಗೆ ಎಂಬುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ಇದುವರೆಗೆ ಏನೆಲ್ಲ ಆಗಿದೆಯೋ ಅದನ್ನೆಲ್ಲ ನೋಡಿಕೊಳ್ಳಿ. ಇದು ತುಂಬ ಉಪಯೋಗವಾಗುವಂತಹ ವಿಡಿಯೋ, ಎಲ್ಲ ಮಕ್ಕಳಿಗೂ ಕೂಡ ಉಪಯೋಗ ಆಗ್ತದೆ. ನನ್ನ ಈ ಭಾಷಾಜ್ಞಾನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ತುಂಬ ಉಪಯೋಗ ಆಗುವಂತಹ ವಿಡಿಯೋ ಆಗಿರ್ತದೆ ಮಕ್ಕಳಿಗೆ ಹಾಗೂ ದೊಡ್ಡವರಿಗೂ ಕಲಿಬೋದು. ಮುಂದಿನ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾನು ಇದನ್ನು ಬರೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.